ನಮಸ್ಕಾರ, ಆರ್ಗ್ಯಾನಿಕ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಾ ಇರುವಂಥ ರೆಸಿಪಿ ಮೊಳಕೆ ಕಟ್ಟಿರುವಂತಹ ಹೆಸರು ಕಾಳಿನ ಸಲಾಡ್ ಮಾಡ್ಕೊಳ್ತಾ ಇದ್ದೀನಿ. ಈ ಮೊಳಕೆ ಕಟ್ಟಿದ ಹೆಸರು ಕಾಳಿನಲ್ಲಿ ಹೈ ಪ್ರೋಟೀನ್, ವಿಟಮಿನ್ಸ್ ಹಾಗೆಯೇ ಫೈಬರ್ ಇರೋದ್ರಿಂದ ಇದು ವೆಯ್ಟ್ ಲಾಸ್ನಲ್ಲಿ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಇದು ತುಂಬಾ ಹೆಲ್ತಿ ರೆಸಿಪಿ ಆಗಿರೋದ್ರಿಂದ ಇದನ್ನು ಬ್ರೇಕ್ಫಾಸ್ಟ್ನಲ್ಲಿಯೂ ನಾವು ಬೇಕಾದರೆ ತಿನ್ನಬಹುದು ಅಥವಾ ಸ್ನ್ಯಾಕ್ಸ್ ಆಗಿಯೂ ಇದನ್ನು ಬಳಸ್ಕೊಳ್ಬಹುದು ಅಥವಾ ಮಕ್ಕಳಿಗೆ ಸ್ಕೂಲಿನ ಸ್ನ್ಯಾಕ್ಸ್ ಬಾಕ್ಸಿಗೂ ಕೊಟ್ಟು ಕಳಿಸ್ಬಹುದು. ನಾನು ಮೊದಲಿಗೆ ಹೆಸರು ಕಾಳನ್ನು ನೆನೆಸಿ ಇದನ್ನು ಈ ರೀತಿ ಬಟ್ಟೆನಲ್ಲಿ ಹಾಕಿ ಮೊಳಕೆ ಕಟ್ಕೊಳ್ತಾ ಇದ್ದೀನಿ ಅಥವಾ ಸ್ಟೇನರ್ನಲ್ಲಿ ಹಾಕಿಯೂ ಒಂದು ಪ್ಲೇಟ್ ಮುಚ್ಚಿದರೆ ಸಾಕು, ಆರಾಮಾಗಿ ಒಂದು ನೈಟ್ನಲ್ಲಿ ಇದು ಮೊಳಕೆ ಆಗುತ್ತೆ. ನೋಡಿ, ಒಂದು ರಾತ್ರಿಗೇ ಇಷ್ಟು ಮೊಳಕೆ ಬಂದಿದೆ. ನಾನು ಇದನ್ನು ಇವಾಗ ಒಂದು ಅಗಲವಾಗಿರುವಂಥ ಪಾತ್ರೆಗೆ ತಗೊಳ್ತೀನಿ. ಇದ್ರ ಜೊತೆಗೆ ಸ್ವಲ್ಪ ವೆಜಿಟೇಬಲ್ಸ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗಾಗಿ ಈ ಮೊಳಕೆ ಕಟ್ಟಿದ ಹೆಸರು ಕಾಳಿನಲ್ಲಿ ಲೋ ಕ್ಯಾಲೋರಿ, ಹೈ ಫೈಬರ್ ಹಾಗೆಯೇ ಹೈ ಪ್ರೋಟೀನ್ ಇರೋದ್ರಿಂದ ಇದು ವೆಯ್ಟ್ ಮ್ಯಾನೇಜ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಈ ಸಲಾಡ್ನ ಸ್ವಲ್ಪ ಪ್ರಮಾಣದಲ್ಲಿ ತಿನ್ನೋದ್ರಿಂದನೇ ಹೊಟ್ಟೆ ತುಂಬಿರುವಂತಹ ಫೀಲ್ ಕೊಡುತ್ತೆ. ಹಾಗಾಗಿ ಆರಾಮಾಗಿ ಇದನ್ನು ವೆಯ್ಟ್ ಮ್ಯಾನೇಜ್ ಮಾಡ್ತೀನಿ ಅಂತ ಹೇಳೋರು ಬಳಸ್ಕೊಳ್ಬೋದು. ನಾನು ಇದಕ್ಕೆ ಇಲ್ಲಿ ಒಂದು ಅರ್ಧ ಈರುಳ್ಳಿ ಬಳಸ್ಕೊಳ್ತಿದ್ದೀನಿ, ಸಣ್ಣ ಕಟ್ ಮಾಡ್ಕೊಂಡಿರುವಂಥದ್ದು, ಸ್ವಲ್ಪ ಸೌತೆಕಾಯಿ, ಒಂದು ಅರ್ಧ ಟೊಮ್ಯಾಟೊ ಹಾಗೆಯೇ ತುರಿದಿಟ್ಕೊಂಡಿರುವಂತಹ ಬೀಟ್ರೋಟ್ ಹಾಕ್ಕೊಳ್ತಾ ಇದ್ದೀನಿ. ಬೀಟ್ರೋಟ್ ಬೇಡ ಅಂತ ಹೇಳೋರು ಕ್ಯಾರೆಟ್ನ ಬಳಸ್ಕೊಳ್ಬೋದು. ಸ್ವಲ್ಪ ಕಾಯಿ ತುರಿ, ಒಣಗಿರುವಂತಹ ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ಅನಂತರ ಇಲ್ಲಿ ಒಣ ಖರ್ಜೂರನ ಸಣ್ಣಕ್ಕೆ ರುಬ್ಬಿ ಹಾಕ್ಕೊಳ್ತಾ ಇದ್ದೀನಿ. ಒಣ ಖರ್ಜೂರ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದರಲ್ಲಿ. ಹಾಗೆಯೇ ಡ್ರೈ ಫ್ರೂಟ್ಸ್, ದ್ರಾಕ್ಷಿ ಹಾಗೆ ಗೋಡಂಬಿನ ಸಣ್ಣ ಸಣ್ಣ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಅನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಸ್ವಲ್ಪ ಪೆಪ್ಪರ್ ಪೌಡರ್ನ ಹಾಕಿ ಕೊನೆಯಲ್ಲಿ ಸ್ವಲ್ಪ ಹನಿನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಎಲ್ಲ ಐಟಮ್ಸ್ನು ಸ್ವಲ್ಪ ಸ್ವೀಟಿಶ್ ಐಟಮ್ಸ್ನೇ ತೊಗೊಂಡಿದ್ದೀನಿ. ಬೀಟ್ರೂಟ್ ಆಗಿರ್ಬೋದು, ಒಣ ಕೊಬ್ಬರಿ ಆಗಿರ್ಬೋದು, ಒಣ ಖರ್ಜೂರ ಹಾಗೆಯೇ ಡ್ರೈ ಫ್ರೂಟ್ಸ್. ಹಾಗಾಗಿ ನಾನಿಲ್ಲಿ ಖಾರದ ಪುಡಿನ ಹಾಕ್ಕೊಳ್ತಾ ಇಲ್ಲ. ಸ್ವಲ್ಪ ಖಾರವಾಗಿ ತಿಂತೀನಿ ಅಂತ ಹೇಳೋರು ಬೀಟ್ರೋಟ್ ಬದಲಿಗೆ ಕ್ಯಾರೆಟ್ನ ಹಾಕ್ಕೊಳ್ಬೋದು. ಡ್ರೈ ಫ್ರೂಟ್ಸ್ನ ಸ್ಕಿಪ್ ಮಾಡ್ಕೊಳ್ಬಹುದು ಬೇಡ ಅಂತ ಹೇಳೋರು ಹನಿನೂ ಸ್ಕಿಪ್ ಮಾಡ್ಬೋದು. ಖಾರದ ಪುಡಿನ ಹಾಕಿ ಮಿಕ್ಸ್ ಮಾಡಿಕೊಂಡು ಚಾಟ್ ಮಸಾಲನೂ ಹಾಕಿ ತಿನ್ನಬಹುದು. ಇಲ್ಲಿ ತುಂಬಾ ಟೇಸ್ಟ್ ಕೊಡುವಂತಹ ಐಟಮ್ ಬಂದು ಸಣ್ಣಗೆ ರುಬ್ಕೊಂಡಿರುವಂತಹ ಒಣ ಖರ್ಜೂರ ಹಾಗೆಯೇ ದ್ರಾಕ್ಷಿ, ಗೋಡಂಬಿ, ಹನಿ ಇಲ್ಲಿ ತುಂಬಾ ಟೇಸ್ಟ್ ಕೊಡುತ್ತೆ. ಹೀಗೆ ಒಮ್ಮೆನೂ ಟ್ರೈ ಮಾಡಿಲ್ಲ ಅಂತ ಹೇಳೋರು ಹೀಗೊಮ್ಮೆ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗಾಯಿತು ಅಂಥೇಳಿ ಕಮೆಂಟ್ ಮಾಡಿ. ಹೆಸರು ಕಾಳನ್ನೇ ಹಾಕಿ ಮಾಡ್ಕೊಳ್ಬೇಕು ಅಂಥೇಳಿ ಏನೂ ಇಲ್ಲ, ಎಲ್ಲ ತರಹದ ಕಾಳುಗಳನ್ನ ಮಿಕ್ಸ್ ಮಾಡಿಯೂ ಸಹ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ಹೇಗಾಯಿತು ಅಂಥೇಳಿ ಕಮೆಂಟ್ ಮಾಡಿ. ನನ್ನ ಈ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಕೂಡ ಶೇರ್ ಮಾಡಿ. ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.